IAS officer. IRS. ಹೌದಾ? ಅವ್ರು ಕೂರಿಸ್ತಾರೆ ಬಿಡ್ರೆ ಮೀಟಿಂಗ್ ಅಲ್ಲಿ ಅಲ್ವಾ ಅಲ್ಲಿ ಸ್ವಲ್ಪ ಜನ ಕೂತ್ಕೊಳ್ಳಿ. ನಾವು ನಿಮಗೆ ಮೆಮೊರಿಯಲ್ ಕೊಡೋದಾಗಿ ಮಾತಾಡ್ಬೇಕು. ಹಿಂಗೆ ನಮ್ಗೆ ನಿಲ್ಲಿಸ್ತಾರ ರೈತರನ್ನ ಇಲ್ಲಿ ಎಲ್ಲರೂ ಕೂರಿಸ್ತಾರೆ. ಆಯ್ತು ಕೂರಿಸಿ ಆಯ್ತು ಕೂರಿಸಿ. ಇಷ್ಟು ಜನ ಬಂದ್ರೆ ನನಗೆ ಸೀಟ್ ಇಲ್ಲ ಅಂದ್ರೆ ಕೇಳಬಾರ್ದು. ನಾಳೆ ನಿಂತ್ಕೊತೀನಿ. ಅಲ್ಲಿ 4 ಜನಕ್ಕೆ ಇರ್ತದೆ. ಆಯ್ತು ನಿಂತ್ಕೊತೀನಿ. ಎಲ್ಲ ನೀವು ಮೀಟಿಂಗ್ ಮಾಡಿ ಮಾಡ್ಬೇಕಾ ಹೆಂಗ್ ಮಾಡ್ತೀರಿ? ಮೀಟಿಂಗ್ ಆನ್ಲೈನ್ ಅಲ್ಲೇ ಮಾಡ್ತಾರೆ. ಈಗ ಆನ್ಲೈನ್ ಅಲ್ಲಿ ಮೀಟಿಂಗ್ ಇದೆ. ಅಲ್ಲಲ್ಲಿ ರೈತರ ಮೀಟಿಂಗ್ ಇಲ್ಲಿ ಯಾವ್ದು ರೈತರದಲ್ಲ, ನಿಮ್ಮಲ್ಲೇ ಸಿಬ್ಬಂದಿಗಳು ನಮ್ಮ ಲೆವೆಲ್ ಅಲ್ಲಿ ಅವ್ರವ್ರ ಫ್ಲೋರ್ ಅಲ್ಲಿ ಇರ್ತಾರೆ. ಇಲ್ಲಿ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಆಯ್ತು ಕೂರಿಸಿ ಹೆಂಗೆ ಹಂಗೆ ನಿಂತ್ಕೊತೀನಿ. ನೋಡೋಣ ರಾಜ್ಯದಲ್ಲಿ ನಮ್ಮ ತಮ್ಮ ಬಂದು ದೊಡ್ಡದಿದೆ, ರೈತರನ್ನ ಬೀದಿ ನಿಲ್ಲಿಸ್ತದೆ ಅಂತ ಗೊತ್ತಾಗ್ತದೆ ನಮ್ಮ ಕೇಂದ್ರ ಸರ್ಕಾರಕ್ಕೆ. ಈತರಿಂದ ಆದ್ರೆ ರೈತರು ನಿಂತ್ಕೋತಾರೆ. ಕಷ್ಟಪಟ್ಟು ಅಲ್ಲಿ ಹೊಲದಲ್ಲಿ ಬೆಳೆಯೋದಲ್ವ ಅವರು. ಇವ್ರಿಗೆ ಹೆಂಗಿರಿ ಎ ಸಿ ಚೇರ್ಗಳವೆ, ಎ ಸಿ ರೂಮ್ಗಳವೆ. ಡಿಸಿಷನ್ ಇವ್ರು ತಗೊಳಕ್ಕಾಗಲ್ಲ, ನಾವು ನಾನು ರೈತ ಸಂಘದ ರಾಜ್ಯಾಧ್ಯಕ್ಷರು ರಾಜ್ಯದ ಪದಾಧಿಕಾರಿಗಳು. ನಮಗೆ ಹೊಸ ಮಾಹಿತಿ ಬೇಕಾಯಿತು. ಮೊನ್ನೆ ಮಾಹಿತಿ ಎಲ್ಲ ನಾವು ಇಲ್ಲಿ ಬೆಳ್ಳಿ ಹಾಕಬಿಡಿ, ಹಂಗೆ ಇಟ್ಕೊಳ್ಳಿ. ಈ ಕಡೆ ಬೆಳ್ಳಿ ಆ ಕಡೆ ಕೊಡಿ. ಕಲ್ಸಿರೋದಕ್ಕೆ ನಿಮ್ಮ ಹತ್ರ ಬರ್ಬೇಕಲ್ಲ ನಾವು. ಅಲ್ಲಿ ಕೂತ್ಕೊಂಡು ಪಂಕಜ ಮಾಡ ಗೊತ್ತಿ ನಡೀರಿ. ನಾನು ನನಗೆ ಗೊತ್ತಿಲ್ಲ. ಮಾತಾಡ್ದಾನೆ ಡೈರೆಕ್ಟರ್ ಆಕ್ಷನ್ಗೆ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಕೂರಿಸಿ ಬರ್ತೀನಿ ಅಂತ. ಮಿಷಿನ್ ರೋಡ್ ಇಲ್ಲಿ ಕಾಂಗ್ರೆಸ್ ಆಗತ್ತೆ ಮಿಷನ್ ರೋಡ್. ಅಲ್ಲೇ ಬಂದ್ಬಿಡ್ತೀವಿ ಇಲ್ಲಿ ಚೇರು ಸ್ವಲ್ಪ ಹಾಕಿ, ಈ ಕಡೆ ಯಾವ್ದಾದ್ರು ಚೇರುಗಳಿದ್ರೆ ಸ್ವಲ್ಪ ಹೊರಗಡೆ ಬೇಗ ಪಟಾಪಟ್ನೆ. ಈ ಥರ ಮಾಡ್ಬಿಟ್ರೆ ನಾನು ನಿಂತ್ಕೊಳಕ್ಕಾಗಲ್ಲ. ಏಯ್ ಹಂಗಲ್ಲ. ಏನು ಮಾತಾಡ್ತೀವಿ ನೋಡ್ರೆ ಬನ್ನಿ.
ಇಲ್ಲ ಅಲ್ಲಿ ತಗೊಳ್ಳಿ ಏ ಅದನ್ನ ಬೇಡ ಬಿಡ ಆನ್ಲೈನ್ ಇರ್ತದಲ್ಲ ಹೋಗಿ ಇನ್ನು ಜಡ್ಸ್ಕೊಳ್ರಿ, ಏನ್ರಪ್ಪ ನೀವು ಮಕ್ಕಳು? ಚೇರ್ ಇಲ್ಲಪ್ಪ, ಚೇರ್ ಇಷ್ಟೇ ಇರೋದು. ತೊಗೊಳ್ಳಿ ತೊಗೊಳ್ಳಿ, ಹೇಳ್ಕೊಳ್ಳಿ ಈ ಕಡೆಗೆ ಕೊಡಿ, ಇದರಿಂದ ಹೇಳ್ಕೊಳ್ಳಿ ಈ ಕಡೆಗೆ ಹೇಳ್ಕೊಳ್ಳಿ, ಬೇಕಂತ ಹೇಳ್ಕೊಳ್ಳಿ. ಸೊ ಏಯ್ ಏಯ್ ನೀವು ಹಿಂಗ ಉಲ್ಟಾ ಹಿಡೀರಿ. ಹೆಂಗ್ adjust ಮಾಡ್ಕೊತಾರೆ ಬಿಡ್ರಿ, ಪರವಾಗಿಲ್ಲ. ಬಿಡಿ ಸಾಬ್ರೆ, ಹೆಂಗ್ adjust ಮಾಡ್ತಾರೆ? ಹೆಂಗ್ adjust ಮಾಡಿ? ನಮ್ಮ ಗೌಡ್ರಿಗೆ ಕೊಡಲ್ಲಿ, ಇಲ್ಲಿ ನಮ್ಮ ಅಲ್ಲ, ಗೌಡ್ರು ಬರ್ರಿ, ನೀವು ಕೂತ್ಕೊಳ್ಳಿ. ಬರ್ರಿ ಮುನ್ರಾಜ್ ಎಲ್ಲ ವಯಸ್ಸಾಗಿರೋರು ಕೂತ್ಕೊಳ್ಳಿ. ಸಾಕು ಬಿಡ್ರಿ, ಸಾಕು ಬಿಡ್ರಪ್ಪ, ಲೇ ಸಾಕು ಬಿಡ್ರಿ. ಬರ್ಲಿ ಸರ್ ಬರ್ಲಿ ಅದು ಹಂಗೆ ಕೊಡ್ಬೇಡಿ ಕಣ್ರಿ ಕುಡಿ ಇರ್ತಿರಲ್ಲ, ನಾವು ಇರಕ್ಕಿಲ್ಲ ಅನ್ಕೊಂಡ್ಬಿಟ್ಟು. ಯಾಕೆ ನಾವು ಹಾಕಿರಲ್ಲ, ನಾವು ಬೆಳಿಗ್ಗೆ 10 ಗಂಟೆಗೆ ಬಂದರೆ ಹೋಗೋದು 6 ಗಂಟೆಗೆ. ಇವಾಗ ಬಂದಿಲ್ಲ ಮೀಟಿಂಗ್ ಇತ್ತು, ಆಫೀಸರ್ ಬರುತ್ತೆ, ಮೀಟಿಂಗ್ ಇಟ್ಕೊಂಡಿದ್ವಿ. ಅದಕ್ಕೆ ಬಂದಿದ್ದೀನಿ ಅಂತ ಫೋನ್ ಮಾಡಿದ್ವಿ. ಹೇಳಿ. ಆಮೇಲೆ ನಮ್ಮ ಮಕ್ಕಳಲ್ಲಿ ಎಲ್ಲ ಚಳಿ ಇನ್ನೇನು ನಡೀತು ಅಂತ ಗೊತ್ತಿಲ್ಲ. ನಾವು ನಿಖರವಾದ ಹೊಸ ನಿಮ್ಮ ತಂಬಾಕು ಬಗ್ಗೆ ಒಂದು ಮಾಹಿತಿ ಯಾರು ಹೋಗೋದು ಅದಕ್ಕೆ ತಂಬಾಕು ಬಗ್ಗೆ ನಮಗೆ ಬರೀ ಬಂದಿರಬೇಕು ಅಂತ ನಮಗೆ ಗೊತ್ತಿತ್ತು. ದಾಖಲೆಯಲ್ಲಿ ಏನಿದೆ ಇಲ್ಲ ಅಂತ ತಮಗೆ ಕೊಡ್ತೀನಿ. ಅದ್ರ ಮೇಲೆ ನಾವು ಯಾರ ಮೇಲೆ ಸಮರ ಮಾಡಬೇಕು, ಯಾರ ಮೇಲೆ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಭಾಳ ನೀಟಾಗಿ ತಂಬಾಕು ಮಂಡ್ಯರು ರೈತರ ಜೊತೆ ಮತ್ತು IT ಸಿಬ್ಬಂದಿ ಸಂಬಂಧಪಟ್ಟ ಏನು ಸಂಬಂಧ ಅಂತ ಹೇಳಿದ್ರೆ ನಾವು ಮುಂದೆ ಬರ್ತಾರೆ, ಯಾರ ಮೇಲೆ ನಮ್ಗೆ ಯಾರು ಮೋಸ ಮಾಡ್ತಾರೆ, ಯಾವ ರೈತರು ಇವತ್ತು ಆತ್ಮಹತ್ಯೆ ಮಾಡ್ತಾರೆ, ಎಲ್ಲಿಗೆ ಹೋಗುತ್ತೆ. ಆಮೇಲೆ ನಮ್ಮ ದುಡ್ಡು ರೈತರ ಹತ್ರ ದಂಡ ವಸ್ತು ಮಾಡಿದ್ರು, ಅದು ಯಾವ ವಸ್ತು ಮಾಡಿದ್ರು ಯಾರು ನಮಗೆಲ್ಲ ಗೊತ್ತಾಗ್ತಾರೆ ಅಂತ ತಮ್ಮ ತಿಟ್ಟು ಕೊಡ್ತಾ ಇದ್ದೀವಿ. ಕೊಟ್ಟಾದ್ಮೇಲೆ ಆಮೇಲೆ ಏನು ಮಾಡಬೇಕು, ನೀವೇನು ಕೊಡ್ತೀರ ಅದೆಷ್ಟು ಕೇಳ್ತಾರೆ. ಯಾಕೆಂದ್ರೆ ನಿಮಗೆ ಕಾನೂನು ಸಮರ ಮಾಡೋದು ಸುಮ್ಮನೆ ಕೂಗಲಿ ಸ್ಟೇಕ್ ಎಲ್ಲಿ ಗಂಟೆ ಹೋರಾಟ, ಸಾಯಿ ಗಂಟೆ ಹೋರಾಟ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ. ನೀವೆಲ್ಲ ಮಾಡಿ ಯಾಕಂದರೆ ಕಾನೂನು ಸಮರ ಮಾಡಿದಾಗ ನಾವು ಅಫಿಡವಿಟ್ಸ್ ಮೂಲಕ ನಾವೇನು ಮಾಡಿದ್ದೀವಿ ಎಲ್ಲ ಇದು. ಆ ಕಾನೂನು ಸಮರ ಮಾಡಿದಾಗ ಕೂಡ ನೀವು ಒಂದು ಕೆಲವೊಂದು ಅಲಿಗೇಷನ್ ಮಾಡಿದ್ದೀವಿ, ನಾವು ದುಡ್ಡು ಕೊಟ್ಬಿಟ್ಟು ರೈತರಿಗೆ ನಿಮ್ಮ ಅಗೇನ್ಸ್ಟ್ ಮಾಡಿಸಿದ್ದೀವಿ, ಅದಕ್ಕೂ ನೀವು ಪ್ರೂಫ್ ಕೊಡಬೇಕು. ಅಲ್ಲಲ್ಲ, ಯಾಕಂದ್ರೆ ಅಜಿತ್ ಅವರು ಇಂದರದಲ್ಲೆಲ್ಲ ಮಾತಾಡಿದ್ದಾರೆ, ತೊಂದರೆ ಇಲ್ಲ. ನೀವು ಪ್ರೂಫ್ ಮಾಡಿಲ್ಲ ಅಂದ್ರೆ ಅಲ್ಲ, ನೀವು ಹೇಳಿದ್ರು ತಂಬಾಕು ಮಾಡಿ ಯಾವ ಸರ್ಕಾರದ ಆರ್ಗನೈಸೇಷನ್ ರೈತರು ದುಡ್ಡು ಕೊಟ್ಬಿಟ್ಟು ನೀವು ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಒಂದು ಪ್ರೂಫ್ ಕೊಟ್ಬಿಡಿ, ನಾನು ಕೆಲಸ ಬಿಟ್ಬಿಟ್ಟು ನನ್ನ ಸಂಬಳ ಇನ್ನು 20 ವರ್ಷ ಸರ್ವಿಸ್ ಇದೆ ನಿಮ್ಮ ಸಂಘ ಕೊಟ್ಬಿಟ್ಟು. ಅದಕ್ಕಲ್ಲ ಪ್ರಶ್ನೆ, ಮಾತಾಡೋಕ್ಕೂ ಒಂದು ಇತಿ ಅಂತ ಇರ್ತದೆ, ಕರೆಕ್ಟ್ ಅಲ್ವಾ? ಮಾತಾಡೋಕ್ಕೂ ಒಂದು ಇತಿ ಮಿತಿ ಇರ್ತದೆ. ಒಂದು ವಿಷಯ ಹೇಳ್ತೀವಿ, ನಿಮ್ಮ ಚಳುವಳಿ ಕರೆಕ್ಟ್ ಆಗಿದೆ, ಬಟ್ ನಿಮ್ಮ ಹತ್ರ ತಂಬಾಕು ಮುಂದೆ ರೈತರು ಯಾಕೆ ಬಂದಿಲ್ಲ ಅಂತ ಗೊತ್ತಾ ನಿಮಗೆ? ಒಂದು ವಿಡಿಯೋ ಅಂತಾರೆ, ನೀವು ಕಮಿಷನ್ ಜೊತೆ ಏಜೆಂಟ್ ಜೊತೆ ಕೂತ್ಕೊಂಡು ಅವತ್ತಿನ ದಿವಸ ಹೇಳ್ತಾ ಇದ್ದೀನಿ, ನೀವು ಕಮಿಷನ್ ಏಜೆಂಟ್ ಯಾವಾಗ ವಿಡಿಯೋ ಮಾಡಿದ್ದೀರಾ, ನೆಕ್ಸ್ಟ್ ಡೇ ಒಬ್ಬ ರೈತ ಅಲ್ಲಿ ಆತ್ಮಹತ್ಯೆ ಸೂಸೈಡ್ ಮಾಡ್ಕೊಂಡಿದ್ದು ಪ್ರಯತ್ನ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಕಮಿಷನ್ ಏಜೆಂಟ್ಗಳ ಹತ್ರ ನಮಗೆ ಆಗ್ತಾ ಇಲ್ಲ ಅಂದರು, ನಾವು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನೋ ರೀತಿ ತಂದುಬಿಟ್ಟು ಅದನ್ನು ಮಾಡೋಕ್ಕೆ ಹೋದರೆ ನೀವು ಓಪನ್ ವಿಡಿಯೋದು ಹೇಳ್ತೀರಾ, ನಾವು ಕಮಿಷನ್ ಏಜೆಂಟ್ ಜೊತೆ ನಾವು ಇದ್ದೀವಿ, ನಾವಿಲ್ಲ ಅಂದರೆ ನೀವು ಬದುಕ್ತೀರಾ? ವಿಡಿಯೋ ಪ್ಲೇ ಮಾಡಲಾ? ಅದೆಲ್ಲ ಕೇಳಿಸ್ಕೊಳ್ಳಿ, ನನಗೆ ಗೊತ್ತಾಗಲ್ಲ, ನಾನು ನೋಡಿದಕ್ಕೆ ಹೇಳ್ತಾ ಇರೋದು, ಅಲ್ಲಲ್ಲ, ನೀವು ನೋಡಿ, ಇವಾಗ ನಿಮ್ಮ ಬತ್ತಾನೆ ಮಾತಾಡ್ತಾ ಇರೋದು. ಮಾಡಿಬಿಟ್ಟಿದ್ರೆ ಈಗ ಮನೆ ತನಕ ಐತಲ್ಲ, ಇದಕ್ಕೆ ಕಳಿಸ್ಬಿಡಿ. ಇಲ್ಲ ನಿಮ್ಮ ಅವ್ರಲ್ಲಿ ಇತ್ತು ತೆಗೆದುಬಿಟ್ಟಿದ್ದಾರೆ. ನಾನೇ ತೆಗೆಯಲ್ಲ ಸರ್, ಅಧ್ಯಕ್ಷರೇ ಯಾಕಂದ್ರೆ ನಾವುಗಳನ್ನೇ ರೈತ ಸಂಘಕ್ಕೆ ಹೇಳ್ಬಿಟ್ಟು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನೇ ವಾದ ಮಾಡಿ ಅದೆಲ್ಲ ಮಾತ್ರ ಅಲ್ಲ, ನೀವು ಮಾತಾಡೋದ್ಮೇಲೆ ಇಂಪಾರ್ಟೆಂಟ್ ಅಜಿತ್ ಅವರೇ. ನೀವು ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾತಾಡ್ಬೇಕಾದ್ರೆ
ಪ್ರತಿ ಒಂದು ಕಮೆಂಟ್ ನೋಡಿದ್ದೀರಾ ನೀವು ಆ ವಿಡಿಯೋನಲ್ಲಿ ಏನೇನು ಮಾತಾಡಿದಾರೆ ಜನ ಅಂತ? ಅದಕ್ಕೆ ಹೇಳೋದು, ನೀವು ಮಾತಾಡೋದ್ಮೇಲೆ ನಿಗಾ ಇರಬೇಕು. ಯಾಕಂದ್ರೆ ಕಮಿಷನ್ ಏಜೆಂಟಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೀವು ಓಪನ್ ಆಗಿ ಫ್ಲೋರಲ್ಲಿ ಹೇಳ್ತಾ ಇದ್ದೀರಾ ನಿಮ್ಮ ಏಜೆಂಟ್, ನಿಮ್ಮ ಕಮಿಷನ್ ಏಜೆಂಟ್ ನೀವು ರೈತರದ್ದೇ ಅಲ್ವಾ ನೀವು ಬದುಕೋದು, ನೀವು ಉದ್ಧಾರ ಆಗಿ ಅಂತ ಹೇಳ್ತಾ ಇದ್ದೀರಾ. ಎಂತ ದೊಡ್ಡ ಮಾತಲ್ಲ ಅದು. ಕಮಿಷನ್ ಏಜೆಂಟ್ಗಳಿಗೂ ನಮಗೂ ಸಂಬಂಧ ಇಲ್ಲ. ಅಲ್ಲ ಕರೆಕ್ಟ್, ಪ್ರಶ್ನೆ ಅದಕ್ಕಲ್ಲ. ಅದಕ್ಕೇನೆ ಹೇಳಿದೆ ಯಾರಿಗೂ ನನಗೆ, ನಿಮ್ಮ ಮೂವ್ಮೆಂಟ್ಗೆ ಜನ ಬರ್ದೇ ಇರೋದು ಅದಕ್ಕೆ ಕಾರಣ. ಯಾಕಂದ್ರೆ ರೈತ ಆ ಕಮಿಷನ್ ಏಜೆಂಟ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ ಕೇಳಿ, ಮಾಡಿದ್ವಿ ಅಂತ. ನಮ್ಮ ಕಮಿಷನ್ ಏನಕ್ಕೆ ಆಗ್ತಿದೆ ಹೇಳಿ? ಅವ್ರು ಮಾಡ್ದೇ ಇಲ್ಲ, ಯಾಕೆ ಹೇಳ್ತೀನಿ ಯಾಕೆ ಕೇಳಿ. ಒಳಗಡೆ ಬಿಟ್ಕೊಂಡಿದ್ದೀರಿ? ಅಲ್ಲ ಅದಕ್ಕೆ ಹೇಳ್ತಾ ಇರೋದು, ಯಾಕೆ ಅಂತ ಹೇಳ್ತೀನಿ ಕೇಳಿ. ಕಮಿಷನ್ ಏಜೆಂಟ್ ಯಾರು ಅಲ್ಲ, ರೈತರೇ. ಯಾವ ನಾಡಿ ಅದನ್ನ ಹೇಳ್ತಾರೆ, ನಾ ಹೇಳ್ತೀನಿ ಕೇಳಿ. ವರ್ಷ ಬೆಳಿತೀವಿ, ನಾನು ಹೇಳ್ತೀನಿ ಕೇಳಿ. ಒಂದ್ ದಿವಸಕ್ಕೆ ಏಜೆಂಟ್ ಕೊಡ್ತೇನೆ. ಕರೆಕ್ಟ್ ಹೇಳ್ತೀನಿ ಕೇಳಿ, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಅದಕ್ಕೇನೆ ನಾವು ನಾನು ಬಂದಿರುವಾಗ 1 ವರ್ಷ ಆಯ್ತು. ನಾವು ಫಸ್ಟ್ ಆಪ್ಷನ್ ಅನ್ಬೇಕಾದ್ರೆ ನಾವೆಲ್ಲ ರೈತರ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಅವ್ರೇನು ತೊಂದರೆಗಳು ಏನೇನಿದೆ, ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಆಮೇಲೆ ನಿಮ್ಮ ತಂಬಾಕು ಮಾಡಲಿ ತಿಳ್ಕೊಂಡು ಒಂದೊಂದಾಗ ಶುರು. ಫಸ್ಟ್ ಹೇಳಿದ್ರು ಲೇಬರಿಂದ ಹಿಂಗೆ ನಡೀತಾ ಇದೆ ಅಂತ. ಅದಕ್ಕೆ ಈ ಸತಿ ಏನು ಮಾಡಿದ್ವಿ, ಲೇಬರ್ ಕಾಂಟ್ರಾಕ್ಟ್ನ ಓಪನ್ ಟೆಂಡರ್ ಮಾಡಲೇ ಇಲ್ಲ, ಎಲ್ಲ ಆನ್ಲೈನಲ್ಲಿ ಮಾಡಿದ್ವಿ. ಒಳ್ಳೇದೇ. ಅರ್ಥ ಆಯ್ತಾ? ಆನ್ಲೈನಲ್ಲಿ ಮಾಡಿದ ತಕ್ಷಣ ಯಾರ್ಯಾರು ಎಕ್ಸಿಸ್ಟಿಂಗ್ ಮುಠಾ ಲೇಬರ್ ಇದ್ದಾರೆ ಎಲ್ಲ ಕಟ್ ಆಯಿತು. ಅರ್ಥ ಆಯ್ತಾ? ಫಸ್ಟ್ ಅದು ಮಾಡಿದ್ವಿ. ಅದಾದಮೇಲೆ ಏನಾಯಿತು, ಪೆರಿಯಾಪಟ್ಟಣದಲ್ಲಿ ಬೇರೆ ಥರ ಆಯಿತು. ಇವ್ರುಗಳೇ ಸೇರಿಕೊಂಡು ಕುಮ್ಮಕ್ಕೆ ಕೊಟ್ಟು ನವಂಬರಲ್ಲಿ ದೊಡ್ಡ ಗಲಾಟೆ ಮಾಡಿಸಿದ್ರು. ಏನಕ್ಕೆ ಒಳಗಡೆ ಬಿಡಬೇಕು, ನಮ್ಮನ್ನು ಒಳಗಡೆ ಬಿಡಬೇಕು ಅಂತ ಹೇಳ್ಬಿಟ್ಟು. ನಾವು ಯಾವುದಕ್ಕೂ ಜಗಲಿಲ್ಲ. ಅರ್ಥ ಆಯ್ತಾ? ಅದಾದಮೇಲೆ ಅವರು ಪ್ರತಿ ಸತಿನೂ ಏನು ಮಾಡ್ತಾ ಇದ್ದಾರೆ, ಅದೇ ಗುಂಪು ಬಂದ್ಬಿಟ್ಟು ಈ ಥರ ಯಾರನ್ನೋ ಪುಷ್ ಮಾಡೋದು, ಯಾರನ್ನೋ ತಳ್ಳೋದು, ಯಾರನ್ನೋ ಕುಮ್ಮಕ್ಕೆ ಕೊಟ್ಬಿಟ್ಟು ಮಾಡಿಸೋದು ಮಾಡ್ತಾನೆ ಇದ್ದಾರೆ. ನೀವು ಹೋಗ್ಬಿಟ್ಟು ಹುಣಸೂರಲ್ಲಿ ಕೇಳಿ ಹೆಂಗಾಗಿದೆ ಅಂತ ಕೇಳ್ಬಿಟ್ಟು ಹುಣಸೂರಲ್ಲಿ ಕೇಳಿ. ಹುಣಸೂರಲ್ಲಿ ರೈತರುಗಳೇ, ಯಾರೇ ನೀವು ಕುಮ್ಮಕ್ಕೆ ಕೊಡೋಕೆ ಬಂದಿರೋರಲ್ಲ, ರೈತರುಗಳು ಓದಿಸಿದ್ರು ಅವ್ರನ್ನ ಹೋಗಲಿ ಅಂತ ಹೇಳ್ಬಿಟ್ಟು ಓಡಿಸಿದ್ರು. ಅಲ್ಲಿ ಹುಣಸೂರಲ್ಲಿ ಇವಾಗಲೂ ನಮ್ಗೆ ಆರಾಮಾಗಿ ನಡೀತಾ ಇದೆ. ಪೆರಿಯಾಪಟ್ಟಣದಲ್ಲಿ ಮಾತ್ರ ಯಾಕೆ ಇಶ್ಯೂ? ಅದೇ ತೊಂದರೆ. ಇವಾಗ ಏನಾಗ್ತಾನೆ, ಆಚೆ ಬರ್ತಾನೆ, ನೀವು ಹೇಳಿದ್ರಿ ಆಚೆ ಬಂದು ಮಾರ್ಕೋತಾನೆ ಅಂತ ಹೇಳ್ಬಿಟ್ಟು. ಇವಾಗ ಆಕ್ಷನ್ ಸಿಸ್ಟಮ್ ಎಲ್ಲೋ ನಡೀತಾ ಇದೆ ಅಂತ ಹೇಳಿ ನಾವು ರೈತ ಸಂಘದಲ್ಲಿ ಇದಿರಲ್ಲ, ಯಾವ್ಯಾವ ಪದಾರ್ಥದಲ್ಲಿ ಆಕ್ಷನ್ ಸಿಸ್ಟಮ್ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಹೇಳಿ ನಾವು. ಅಲ್ಲ ಯಾಕಂದ್ರೆ ಸಂಘದಲ್ಲಿ ಇರೋದ್ರಿಂದ ಎಲ್ಲಾ ಕಡೆ ನಿಮ್ಗೆ ರೆಪ್ರೆಸೆಂಟೇಷನ್ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಅಷ್ಟೇ. ಇನ್ನೊಂದು ಆಕ್ಷನ್ ಬಂದ್ಬಿಟ್ಟು